56,000 ಪಾಕ್ ಭಿಕ್ಷುಕರು ಸೌದಿಯಿಂದ ಗಡೀಪಾರಾಗಿದ್ದಾರೆ. ಭಿಕ್ಷೆ ಬೇಡಲೆಂದೇ ವಿದೇಶಕ್ಕೆ ಹಾರುವ ಪಾಕಿಸ್ತಾನಿಯರ ಚಾಳಿ ಎಗ್ಗಿಲ್ಲದೆ ಮುಂದುವರಿದಿದೆ. ವಿದೇಶಗಳು ಜಾರಿಗೊಳಿಸಿದ ಗಡೀಪಾರು ವೀಸಾ ನಿರ್ಬಂಧದಂಥ ಕ್ರಮಗಳಾಗಲಿ, ತಮ್ಮದೇ ದೇಶವು ವಿಧಿಸಿರುವ ಹಾರಾಟ ನಿರ್ಬಂಧದಂಥ ಬಿಸಿಯಾಗಲಿ ಈ ಭಿಕ್ಷುಕರಿಗೆ ತಟ್ಟಿಲ್ಲ. ಸೌದಿ ಅರೇಬಿಯಾದ ನಗರದಲ್ಲಿ ಹಲವೆಡೆ ಭಿಕ್ಷಾಟನೆಯಲ್ಲಿ ತೊಡಗಿದ್ದ 56,000 ಪಾಕಿಸ್ತಾನಿಯರನ್ನು ಇತ್ತೀಚೆಗೆ ಗಡೀಪಾರು ಮಾಡಲಾಗಿದೆ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಲ್ಲಿ ಬಂಧಿತರಾಗಿರುವ ಒಟ್ಟು ಭಿಕ್ಷುಕರಲ್ಲಿ 90% ಜನ ಪಾಕಿಸ್ತಾನಿಗಳಾಗಿದ್ದಾರೆ. ಈ ಕುರಿತು ಸ್ವತಃ ಪಾಕಿಸ್ತಾನ ಸರ್ಕಾರವೇ ತಮ್ಮ ಸಂಸತ್ಗೆ ಮಾಹಿತಿ ನೀಡಿದೆ. 2025ರ ದತ್ತಾಂಶದ ಪ್ರಕಾರ ಸಂಘಟಿತ ಭಿಕ್ಷಾಟನೆ ಜಾಲಗಳಿಗೆ ಸೇರಿದ ಸುಮಾರು 66,000 ಜನರನ್ನು ವಿಮಾನ ಹತ್ತದಂತೆ ಪಾಕಿಸ್ತಾನ ಸರ್ಕಾರ ನೋಡಿಕೊಂಡಿದೆ ಎಂದು ವರದಿಯಾಗಿದೆ. ಮೆಕ್ಕಾ ಮದೀನಾ ಯಾತ್ರೆಯ ನೆಪದಲ್ಲಿ ಉಮ್ರಾ ವೀಸಾ ಪಡೆಯುತ್ತಿರುವ ಪಾಕಿಸ್ತಾನಿಯರು ವೀಸಾ ಅವಧಿ ಬಳಿಕವೂ ಸೌದಿ ಅರೇಬಿಯಾದಲ್ಲೇ ಉಳಿಯುತ್ತಿದ್ದಾರೆ. ಭಿಕ್ಷುಕರ ಆಗಮನ ತಡೆಗೆ ಪಾಕಿಸ್ತಾನಕ್ಕೆ ಈಗಾಗಲೇ ಹಲವು ಬಾರಿ ಸೌದಿ ಎಚ್ಚರಿಕೆ ನೀಡಿದೆ. ಈ ಸಮಸ್ಯೆಯು ಸೌದಿಗಷ್ಟೇ ಅಲ್ಲದೆ ಕುವೈತ್ ಸೇರಿದಂತೆ ಹಲವು ರಾಷ್ಟ್ರಗಳಿಗೂ ಪಾಕಿಸ್ತಾನಿ ಭಿಕ್ಷುಕರ ಸಂಖ್ಯೆ ಹೆಚ್ಚುತ್ತಿದೆ. ಪಾಕಿಸ್ತಾನಿ ವಲಸಿಗರಿಂದ ನಡೆಯುತ್ತಿರುವ ಭಿಕ್ಷಾಟನೆ, ಅಪರಾಧ ಕೃತ್ಯಗಳಿಂದ ತತ್ತರಿಸಿರುವ UAE ಪಾಕಿಸ್ತಾನ ನಾಗರಿಕರಿಗೆ ವೀಸಾ ನೀಡುವುದನ್ನೇ ನಿಲ್ಲಿಸಿದೆ.